ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿಯವರೇ, ಸಿಟಿ ಒಳಗೆ ಎಂಟ್ರಿ ಆದ್ವಿ. ನಿಮ್ಮ ಮನೆ ಎಲ್ಲಿದೆ ಹೇಳಿ, ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಮನೆಗಲ್ಲ, ಮೊದಲು ಆಫೀಸಿಗೆ ಹೋಗಬೇಕು. ಅಲ್ಲಿ ಸಿಗ್ನಲ್ ಹತ್ರ ನಿಲ್ಲಿಸ್ಬಿಡಿ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಸರಿ, ಆಫೀಸ್ ಹತ್ರನೇ ಡ್ರಾಪ್ ಮಾಡ್ತೀನಿ. ಲೊಕೇಶನ್ ಹೇಳಿ. ಈಗಲೇ ತುಂಬ ಹೆಲ್ಪ್ ಮಾಡಿದ್ದೀರಾ. ಅಂಥದ್ದೇನೂ ಇಲ್ಲ, ಅಡ್ರೆಸ್ ಹೇಳಿ. RR ನಗರ್. ಓಕೆ. ತುಂಬಾನೇ ಥ್ಯಾಂಕ್ಸ್. ದೇವರು ಒಂದು ಮಾಡಿರೋ ಪರಿಚಯಗಳ ಮಧ್ಯೆ ಥ್ಯಾಂಕ್ಸ್ ಇರಬಾರ್ದು ರೀ. ಆಗಿರೋದ್ರ ಬಗ್ಗೆ ಹೆಚ್ಚೇನು ಯೋಚನೆ ಮಾಡಬೇಡಿ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಅವನಿ, ಆಫೀಸಿಗೆ ಬರ್ದೇನೆ ಮನೆಗೆ ಹೋಗ್ಬಿಡ್ತೀನೋ ಅಂದ್ಕೊಂಡಿದ್ದೆ. ಬಾಸ್ ತುಂಬ ಕೋಪದಲ್ಲಿದ್ದಾರೆ. ಸಾರಿ ಅಂತ ಹೇಳಿ ಕೂಲ್ ಮಾಡೆ. ಆಮೇಲೆ ಪರಿಸ್ಥಿತಿ ಹೇಗಾಗುತ್ತೋ ನೋಡ್ಕೊಳ್ಳೋಣ ಬಾ. ಸರ್ ಒಳಗಡೆ ಇದ್ದಾರೆ, ಹೋಗು. ತುಂಬಾ ರೆಸ್ಪೆಕ್ಟ್ ಇಂದ ಕರ್ಕೊಂಡು ಹೋಗಿ ಅಷ್ಟೇ ರೆಸ್ಪೆಕ್ಟ್ ಇಂದ ಕರ್ಕೊಂಡು ಬನ್ನಿ ಎಂದಿದ್ದೆ. ಮಾತು ಬರೋ ಹಾಗೆ ಮಾಡಲ್ಲ ಅನ್ಕೊಂಡಿದ್ದೆ, ತಲೆ ತೆಗ್ಸೋ ಹಾಗೆ ಮಾಡಿದೆ. ಅವನ್ ಹಾಗೆ ವರ್ತಿಸೋದು ತಪ್ಪಲ್ವಾ ಸರ್? ಹಾಗಂತ ಚಪ್ಪಲಿಯಿಂದ ಹೊಡೆದು ಬಿಡ್ತೀಯಾ? ನಿನ್ ತಿಂಗಳ ಸಂಬಳ ಸುರೇಂದ್ರ ಅವರ ಚಪ್ಪಲಿ ಬೆಲೆಗೆ ಸಮ ಇಲ್ಲ. ಕಮ್ಮಿ ಸಂಬಳ ತಗೊಂತಿರ್ಬೋದು ಸರ್, ಗೌರವಕ್ಕೇನು ಕಮ್ಮಿ ಇಲ್ಲ. ಅವ್ನು ಯಾರೋ ಹೇಳಿದ್ದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಹೊಡೆದೆ, ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರೇನಾದ್ರೂ ವಿಡಿಯೋ ಪ್ರೂಫ್ ತೋರಿಸಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ನೀವೇ ಯೋಚನೆ ಮಾಡಿ. ನೀನು ಸುರೇಂದ್ರ ಅವ್ರಿಗೆ ಹೊಡೆದ ವಿಡಿಯೋ ವೈರಲ್ ಆಗ್ತಿದೆ. ಮಿನಿಸ್ಟರ್ ಅವರ ಫ್ಯಾಮಿಲಿಗೆ ಎಷ್ಟು ಅವಮಾನ ಗೊತ್ತಾ? ದುಡ್ಗೋಸ್ಕರ ಕೀಳ್ ಮಟ್ಟಕ್ಕೆ ಇಳ್ತಿದ್ದೀನಿ ಅಂತ ಆ ಸುರೇಂದ್ರ ಅಲ್ಲಿರೋರ್ ಮುಂದೆ ನಿರೂಪಿಸಿದ್ರೆ ನಾನೇನಾಗ್ತಿದ್ದೆ? ನನಗ್ ಗೌರವ ಇಲ್ವಾ? ಕೆಲವು ವಿಷಯಗಳನ್ನ ನೋಡಿದ್ರು ನೋಡ್ದಿರೋ ಹಾಗಿರ್ಬೇಕು. ನನ್ ಸ್ಥಾನದಲ್ಲಿ ನಿಮ್ ಮಗಳಿದ್ದಿದ್ರೆ ಇಂಥ ಸಲಹೆನೇ ಕೊಡ್ತಿದ್ರಾ ಸರ್? ಮಾತು ಮಿತಿ ಮೀರ್ತಿದೆ. ಮಿತಿ ಮೀರಿ ವರ್ತಿಸಿದ ಮಿನಿಸ್ಟರ್ ಮಗನ್ಗೆ ಪನಿಷ್ಮೆಂಟ್ ಕೊಟ್ಟಿದ್ರಲ್ಲಿ ನನ್ ತಪ್ಪೇನಿಲ್ಲ ಅಂತಾನೆ ಅನ್ಕೊಂಡಿದೀನಿ. ಮಿನಿಸ್ಟರ್ ಫೋನ್ ಮಾಡಿ ಫುಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀನ್ ಇಲ್ಲಿದ್ರೆ ನನ್ನ ಟ್ರಾವೆಲ್ಸೇ ಇರೋದಿಲ್ಲ, ಹೊರಟೋಗು. ಬ್ಯಾಲೆನ್ಸ್ ನಿನ್ನ ಅಕೌಂಟಿಗೆ ಬೀಳುತ್ತೆ. ಅವ್ನ್ ತಪ್ಪನ್ ವಹಿಸ್ಕೊಂಡ್ ಬರ್ತಾ ಇದೀರ ಹೊರತು ನಂಬಿಕೆಯಿಂದ ಕೆಲಸ ಮಾಡ್ತಾ ಇರೋ ನನ್ ಪರ ನಿಂತ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಿಮ್ಗೆ. ಅವ್ರು ನನ್ನ ತೆಗ್ದಾಕಿ ಅಂದ್ರೆ ತೆಗ್ದಾಕ್ಬಿಡ್ತಾ ಇದ್ದೀರಾ? ಹೌದು, ಅವ್ರು ತೆಗಿ ಅಂದಿದ್ದಕ್ಕೆ ತೆಗಿತಿದ್ದೀನಿ. ಇನ್ನಿನ್ನು ಹೊರಡ್ಬೋದು. ಸಡನ್ ಆಗಿ ತೆಗ್ದು ಹಾಕ್ಬಿಟ್ರೆ ನನ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಏನ್ ಮಾಡ್ಬೇಕು ಸರ್? ಅದು ನನ್ಗೆ ಅನಗತ್ಯ. ಅವನಿ ಅಂತ ಒಳ್ಳೆ ಗೈಡ್ನ ತೆಗೆದ್ರೆ ನಮ್ ಟ್ರಾವೆಲ್ಸ್ಗೆ ನಷ್ಟ ಸರ್. ನಾನು ಇವಳನ್ನ ನಂಬ್ಕೊಂಡು ಏಜೆನ್ಸಿ ಸ್ಟಾರ್ಟ್ ಮಾಡಿಲ್ಲ. ನನಗೆ ಮತ್ತೊಬ್ಳು ಅವನಿ ಸಿಗ್ತಾಳೆ. ಇನ್ನೂ ಸಪೋರ್ಟ್ ಮಾಡಿದ್ರೆ ನೀನ್ ಕೂಡ ಹೊರಟೋಗ್ಬೋದು. ಇನ್ನು ಯಾಕೆ ನಿಂತಿದ್ಯಾ? ಗೆಟ್ ಔಟ್ ಫ್ರಮ್ ಮೈ ಆಫೀಸ್.
ನಿನ್ನಿಂದ ನನ್ನ ಕಂಪನಿಗೆ ಒಳ್ಳೆ ಹೆಸರು ಬಂದಿದೆ ಅಂತ ಯಜಮಾನ ಕೆಲಸದವ್ರನ್ನ 4 ಸಾರಿ ಹೊಗಳಿದ್ರೆ ಸಾಕು, ತಲೆ ಮೇಲೆ ಹತ್ತು ಕೂತ್ಕೋತಾರೆ. ಹೋಗಿ ಹೋಗಿ ಮಿನಿಸ್ಟ್ರ್ ಮಗನನ್ನ ಎದುರಾಕೊಂಡಿದ್ದಾಳೆ. ಅದೆಷ್ಟು ಅಪಾಯನೋ ಅಂತ ನಿನಗೆ ಮುಂದೆ ಗೊತ್ತಾಗತ್ತೆ. ಸರ್, 4 ಪೀಸ್ ಹಾಕಿದ್ದೀರಾ, 2 ಪೆಗ್ ಹೊಡ್ಸಿದ್ದೀರಾ. ಬಲಿ ಕೊಡೋಕ್ಕೂ ಮುಂಚೆ ಹೊಟ್ಟೆ ತುಂಬ ಕೊಡೋಷ್ಟು ಕೊಡ್ತಿದ್ದೀರಾ. ವಿಷಯ ಅರ್ಥ ಆಗದೆ ಎಣ್ಣೆ ನಿಜವಾಗ್ಲೂ ಕಿಕ್ ಕೊಡ್ತಿಲ್ಲ. ಎಂಜಿಲ್ ಕೂಡ ನುಂಗಕ್ಕಾಗ್ತಿಲ್ಲ. ಮಿನಿಸ್ಟರ್ ಅವ್ರ ಮಗನಿಗೆ ನನ್ನ ಜೊತೆ ಏನು ಕೆಲಸನೋ ಹೇಳಿ ಸರ್. ಸುರೇಂದ್ರ ಬಂದ. ನಮಸ್ಕಾರ ಸರ್. ಸಾರ್, ಗೊತ್ತಿಲ್ಲದೆ ನಾನೇನಾದರೂ ತಪ್ಪು ಮಾಡಿದ್ದೀನ ಸರ್? ನಿನ್ನಾದ್ನಿ ಮಾಡಿದಾಳೆ. ನನ್ನಾದ್ನಿನ? ನನ್ನಾದ್ನಿ ಏನ್ ಮಾಡಿದ್ಲು ಸರ್? ಇಂಥ ಕೆಲಸ ಮಾಡಿದಳ? ನಾನು ನೋಡಿದ್ದು ನಿಜಾನೇನಾ ಸರ್? ಸ್ವಲ್ಪ ಹೊತ್ತಲ್ಲೇ 20 ಮಿಲಿಯನ್ ವ್ಯೂಸ್ ಆಗಿದೆ. ನಿನ್ನಾದ್ನಿಗೆ ಒಳ್ಳೆ ಹೆಸರು ಬಂದಿದೆ. ಆದ್ರೆ ನನ್ನ ಹೆಸರು ಹಾಳಾಗೋಗಿದೆ. ಆದ್ರೂ ಪರವಾಗಿಲ್ಲ, ನಿನ್ ಮನೆ ಹತ್ರ ನಮ್ಮ ಹುಡುಗರು ಬಂದಿಲ್ಲ. ಯಾಕೆ ಗೊತ್ತಾ? ಸರ್ ನಿಮ್ ನೋಡಕ್ಕೆ ತುಳಸಿರಾಮ್ ಅವ್ರು ಬಂದಿದ್ದಾರೆ ಸರ್. ವೇಟ್ ಮಾಡಕ್ ಹೇಳು. ಅರ್ಜೆಂಟ್ ಅಂತೆ ಸರ್. 5 ಮಿನಿಟ್ಸ್. ನಿಮ್ಮ ಹತ್ರ ಏನೋ ಮಾತಾಡೋದಕ್ಕೆ ಅಪ್ಪ ಅವ್ರು ಕಳಿಸಿದ್ದಾರೆ. ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದಲ್ವಾ ನರಸಿಂಹ? ಹೌದು ಸರ್. ನರಸಿಂಹ, ಪಾಯಿಂಟಿಗೆ ಬರೋಣ. ನಿನ್ನಾದ್ನಿನ ಇಷ್ಟಪಟ್ಟಿದ್ದೀನಿ. ಯಾರೋ ಜೊತೆಗಿದ್ದಾನೆ ಅಂತ ನನ್ನೇ ಎದುರಾಕೊಂಡ್ಲು. ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ. ನನಗೆ ಅವನಿ ಬೇಕು, ನಿನಗೆ ದುಡ್ಡು ಬೇಕು. ಅಡ್ವಾನ್ಸ್ 5 ಲಕ್ಷ ಇದೆ. ಕೆಲಸ ಆದ್ಮೇಲೆ ಮತ್ತೆ 5 ಲಕ್ಷ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅವನಿ ನನ್ನ ಗೆಸ್ಟ್ ಹೌಸಲ್ಲಿ ಇರಬೇಕು. ನಾನ್ ರಿವೆಂಜ್ ತೀರ್ಸ್ಕೋಬೇಕು. ಇಷ್ಟು ದುಡ್ಡನ್ನ ಬ್ಯಾಂಕಲ್ಲೋ ಸಿನಿಮಾದಲ್ಲೋ ನೋಡಿದ್ ಬಿಟ್ರೆ ನನ್ನ ಕೈಯಲ್ಲಿ ನೋಡಿಲ್ಲ ಸರ್. ಖಂಡಿತ ನನ್ನ ನಾದ್ನಿನ ಕರ್ಕೊಂಡು ಬರ್ತೀನಿ ಸರ್. ನೀವು ನನಗೆ ಕೆಲಸ ಒಪ್ಸಿದ್ದೀರಾ, ಆ ಕೆಲಸ ಪೂರ್ತಿ ಆಗೋಗುತ್ತೆ ಅಷ್ಟೇ. ಇನ್ನು ನಾನು ಹೊರಡ್ಲಾ ಸರ್? ಹೋಗೋ. ಇನ್ಮೇಲೆ ನನ್ನ ಹೆಂಡತಿ ಹತ್ರ ಎಣ್ಣೆಗೋಸ್ಕರ ದಿನ ಬೇಡ್ಕೊಳ್ಳೋ ಅಗತ್ಯ ಇಲ್ಲ ಸರ್.
1 ವರ್ಷಕ್ಕೆ ಸಾಕಾಗೋಷ್ಟು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನರಸಿಂಹ, ನಾನ್ ಕೊಟ್ಟಿರೋ ದುಡ್ಡಿಂದ ಊರಲ್ಲಿರೋ ನಿನ್ ಸಾಲ ಎಲ್ಲ ಹೇಗ್ ತೀರುತ್ತೋ ನನ್ನ ಆಸೆ ಕೂಡ ನಾನು ತೀರಿಸ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಗನ್ನಲ್ಲಿರೋ ಇನ್ನೊಂದು ಬುಲೆಟ್ನ ಬಳಸ್ಬೇಕಾಗತ್ತೆ. ನನ್ನ ವಿಷಯದಲ್ಲಿ ನೀವು ಗನ್ ಹಿಡ್ಕೊಳ್ಳೋ ಅಂತ ಅಗತ್ಯ ಬರಲ್ಲ ಸರ್. ನಿನ್ಗೋಸ್ಕರ ರಾತ್ರಿ ಎಲ್ಲ ನಿನ್ ನೆನ್ಪಲೆ ಕಾಯ್ತಾ ಇರ್ತೀನಿ ಅವನಿ. ದುಡ್ಡು ಕೊಳಿತಾ ಬಿದ್ದಿದೆ ಅಂತ ಏನ್ ಮಾಡಿದ್ರು ಆಗತ್ತೆ ಅನ್ನೋ ಅಹಂಕಾರ. ಅವ್ರ ಮನೆಯವ್ರನ್ನ ಯಾರಾದ್ರೂ ಏನಾದ್ರು ಅಂದ್ರೆ ಸುಮ್ನಿರ್ತಾರಾ? ಬೇರೆಯವ್ರ ಮನೆ ಹೆಣ್ಮಗಳು ಅಂದ್ರೆ ಅಷ್ಟೊಂದು ಕೀಳ ಅವ್ರಿಗೆಲ್ಲ. ಸುರೇಂದ್ರನ್ಗೆ ಸಂಸ್ಕಾರನೇ ಇಲ್ಲ. ಅಂತವ್ರ ಹತ್ರ ವ್ಯಕ್ತಿತ್ವನೇ ಮಾರ್ಕೊಂಡಿದ್ದಾನೆ. ಅವನ ಆಫೀಸಲ್ಲಿ ನೀನು ಕೆಲಸ ಮಾಡದೇ ಇರೋದೇ ಒಳ್ಳೇದು. ಜಾಬ್ ಇಲ್ಲ ಅಂದ್ರೆ ಮನೆ ಹೇಗ್ ನಡೆಯತ್ತಕ್ಕ? ಮತ್ತೊಂದ್ ಕಡೆ ಸಿಗತ್ತೆ. 4 ದಿನ ತಡ ಆದ್ರೆ ಸ್ವಲ್ಪ ವಿಶ್ರಾಂತಿ ಸಿಕ್ತು ಅಂತ ಅನ್ಕೋ. ಅಷ್ಟ್ ಬಿಟ್ರೆ ಈ ವಿಷಯದ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ನಿನ್ ಮನ್ಸನ್ನ ಹಾಳು ಮಾಡ್ಕೋಬೇಡ. ಅವನಿ ಮಿನಿಸ್ಟರ್ ಮಗನಿಗೆ ಹೊಡೆದಿಯಂತೆ. ಪಬ್ಲಿಕ್ ಟಾಕು. ಅವನ್ ಮಾಡಿದ್ದಕ್ಕೆ ಸರಿಯಾಗೆ ಬುದ್ಧಿ ಹೇಳ್ದೆ. ಅವನ್ ಬಂದು ಏನೋ ಮಾಡ್ತಾನೆ ಅಂತ ನೀನೇನ್ ಭಯ ಪಡ್ಬೇಡ. ಮೆಹುನಾ ಚಿಕ್ಕಮ್ಮನ ಕೆಲ್ಸದಿಂದ ತೆಗ್ದಾಕಿದಾರಪ್ಪ. ಆ ವಿಷಯ ಕೂಡ ಗೊತ್ತಾಯ್ತು ನನ್ ಮಗಳೇ. ಅವನಿ ಕೆಲ್ಸ ಹೋಯ್ತು ಅಂತ ನೀನೇನ್ ಯೋಚನೆ ಮಾಡ್ಬೇಡ. ಆ ವಿಷಯ ಗೊತ್ತಾದ ಮರುಕ್ಷಣನೇ ನನ್ನ ಪ್ರಯತ್ನ ನಾನು ಶುರು ಮಾಡಿದೆ. ಯಾಕಂದ್ರೆ ಜಾಬ್ ಇಲ್ಲ ಅಂದ್ರೆ ನಾವೆಲ್ಲರೂ ಬದುಕೋದು ಕಷ್ಟ ಅಲ್ವಾ? ಇನ್ನೊಂದು ವಿಷಯ, ಈ ಸರಿ ಎಲ್ಲರೂ ನಿನ್ ಮೇಲೆ ಡಿಪೆಂಡ್ ಆಗಿ ಬದುಕ್ದೆ ನಾನು ಕೂಡ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಿನ್ಗೆ ಕೆಲ್ಸದ ಗಂಡಾಂತರ ಇದೆಯಲ್ಲ ಅಪ್ಪ. ಹೋಯ್ತು. ಇವತ್ತಿಂದ ನನಗೆ ಹಿಡಿದಿದ್ದ ಶನಿ ಎಲ್ಲ ಬಿಟ್ಟೋಯ್ತು. ದುಡ್ಡು ಸಂಪಾದನೆ ಮಾಡ್ತೀನಿ. ನಿಮ್ಮೆಲ್ರ ಕೈಯಲ್ಲೂ ಶಬಾಷ್ ಅನ್ಸ್ಕೋತೀನಿ. ಅದು ಈ ಜನ್ಮದಲ್ಲಾಗೋ ಕೆಲ್ಸ ಅಲ್ಲ. ಆದ್ಮೇಲೆ ನೀನೇ ಮೆಚ್ಕೋತೀಯ ಬಿಡು. ಅವನಿ ನಿನಗೆ ಕೆಲಸ ಕನ್ಫರ್ಮ್ ಆಯ್ತು. ಎಲ್ಲಿ? ದೊಡ್ಡ ಸಾಫ್ಟ್ವೇರ್ ಕಂಪ್ನಿಲಿ ರಿಸೆಪ್ಷನಿಸ್ಟು. ತಿಂಗಳಿಗೆ 25,000 ಕೊಡ್ತೀನಿ ಅಂದ್ರು. ಗೈಡ್ಗಿಂತ 5,000 ಜಾಸ್ತಿ. ಮತ್ತೊಂದ್ ಕಡೆ ಗೈಡ್ ಆಗಿ ಟ್ರೈ ಮಾಡ್ತಾಳೆ ಬಿಡಿ. ಈಗ ರಿಸೆಪ್ಷನಿಸ್ಟ್ ಜಾಬ್ ಯಾಕೆ? ತಪ್ಪೇನಿದೆ ಸುಜಾತ? ನನಗಿಷ್ಟ ಆಗ್ಲಿಲ್ಲ. ಮಾಡೋದ್ ನೀನಲ್ಲ ಅಲ್ವಾ? ನನ್ನ ಪ್ರಯತ್ನದಲ್ಲಿ ನಾನಿದ್ದೀನಿ ಬಾವಾ. ನನ್ನ ಬಗ್ಗೆ ಟೆನ್ಷನ್ ತಗೋಬೇಡಿ. ಇಬ್ರು ಹೀಗೆ ರಿವರ್ಸ್ ಆದ್ರೆ ನನ್ನ ಕೆಲಸ ಹೇಗಾಗುತ್ತೆ? 4 ದಿನ ಲೇಟ್ ಆದ್ರೂ ಪರವಾಗಿಲ್ಲ. ನಿನಗಿಷ್ಟ ಆಗಿರೋ ಜಾಬ್ಗೆ ಸೇರು ಅವನಿ. ಅಬ್ಬಾ, ಅಕ್ಕ ತಂಗಿಗೆ ಅರ್ಥ ಆಗದಿರೋ ವಿಷಯ ಏನಂದ್ರೆ ಮಿನಿಸ್ಟರ್ ಮಗಾನೇ ಕೆಲಸದಿಂದ ತೆಗ್ಸಿದಾನೆ ಅಂತ ಎಲ್ರಿಗೂ ಗೊತ್ತಾಗೋಗಿದೆ. ಧೈರ್ಯ ಮಾಡಿ ಕೆಲಸದಲ್ಲಿ ಯಾರೂ ಇಟ್ಕೊಳ್ಳಲ್ಲ. ನಾನು ಹೇಳಿರೋ ಕಂಪ್ನಿಲಿ ನನ್ನ ಫ್ರೆಂಡ್ ಇರೋದಕ್ಕೆ ತಗೋತೀನಿ ಇಂದ. ಅಲ್ಲಾದ್ರೇನೆ ಅವನಿಗೆ ಸೆಕ್ಯೂರಿಟಿ ಇರುತ್ತೆ. ಏನು ಬೇಕಾಗಿಲ್ಲ. ನಿನ್ ಮಾತನ್ನ ನಂಬಿದ್ರೆ ಬೆಳೆ ಕರ್ಸಿ ಸಂಬಂಧದ ಹಾಗಿರತ್ತೆ. ಸಂಬಂಧಗಳ ವಿಷಯ ಬಿಟ್ಬಿಡು, ಕೆಲಸ ಮಾತ್ರ ನಿಜ. ಅವನಿ, ನಿಮ್ಮ ಅಕ್ಕ ನನ್ನ ಮೇಲಿರೋ ಕೋಪದಿಂದ ಹಾಗೆ ಮಾತಾಡ್ತಿದ್ದಾಳೆ.
ನೀನಾದ್ರೆ ಯೋಚನೆ ಮಾಡಿ ಮಾತಾಡ್ತೀಯ. ಹೇಳು, ನೀನ್ ಏನ್ ಯೋಚನೆ ಮಾಡ್ದೆ ಅಂತ? ಬಾವ ಹೇಳ್ದಾಗೆ ನಾನ್ ಎಲ್ಲೇ ಜಾಯ್ನ್ ಆದ್ರೂ ಆ ಸುರೇಂದ್ರ ಪವರ್ ಉಪಯೋಗಿಸ್ತಾನೆ ಅಕ್ಕ. ಯಾವ ಜಾಬ್ ಆದ್ರೇನು ನಂಗೆ ತಕ್ಷಣ ಕೆಲಸ ಬೇಕು, ನಮ್ಮ ಮನೆ ನಡಿಬೇಕು, ಜಾಯ್ನ್ ಆಗ್ಬಿಡ್ತೀನಿ ಅಕ್ಕ. ಅದಲ್ಲ ಅವನಿ ಅಕ್ಕ, ಪ್ಲೀಸ್ ಬೇಡ ಅನ್ಬೇಡ. ಅವನಿ ಒಂದ್ ಕ್ಲಾರಿಟಿಗೆ ಬಂದಿದ್ದಾಳೆ. ನೀನು ಅನಗತ್ಯವಾಗಿ ನಿನ್ ತಂಗಿ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡಬೇಡ. ಅವನಿ, ಬೆಳಿಗ್ಗೆನೆ ರೆಡಿ ಆಗಿರೋ, ನಾವು ಹೊರಡೋಣ. ಹ, ಸರಿನಾ? ಹ, ಆ ಮನುಷ್ಯನ್ ಮೇಲೆ ನನಗೆ ಪೂರ್ತಿ ನಂಬಿಕೆ ಹೋಗಿದೆ. ನಾಳೆ ಗೊತ್ತಾಗ್ಬಿಡತ್ತಲ್ವಾ ಅಕ್ಕ? ಯಾವ್ದೇನೇ ಆದ್ರೂ ಆ ಹುಡುಗನ ಹೆಸರೇನಂದೆ? ಶ್ರೀಕರ್. ಶ್ರೀಕರ್. ಆ ಹುಡುಗ ಮಾತ್ರ ತುಂಬಾ ಸಪೋರ್ಟ್ ಮಾಡಿ ನಿನ್ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿಸಿದಾನೆ. ನಿನ್ನನ್ನ ಒಂಟಿಯಾಗಿ ಬಿಡದೆ ತುಂಬಾ ಹೆಲ್ಪ್ ಮಾಡ್ದ. ಅಂಥವ್ರನ್ನ ಮರ್ತ ಹೋಗ್ಬಾರ್ದು. ಅವನಿ ಪೂರ್ತಿಯಾಗಿ ನನ್ನ ನಂಬಿದಾಳೆ. ನಾಳೆ ಸುರೇಂದ್ರನ್ಗೆ ಒಪ್ಸಿ ಬ್ಯಾಲೆನ್ಸ್ ಪೇಮೆಂಟ್ ಇಸ್ಕೋಬೇಕು. ಇನ್ನು ಎಷ್ಟೊತ್ತು? ಬೇಗ ಕಟ್ ಮಾಡು. ಅಮ್ಮನ್ ಮೇಲಿರೋ ಕೋಪ ನಿನ್ ಮಗಳ ಮೇಲೆ ಯಾಕೆ ತೋರಿಸ್ತಿದ್ಯಾ? ಅದ್ಕೆ ಇನ್ನೇನ್ ಮಾಡು ಅಂತ್ಯಾ? ಶ್ರೀಕರ್ ಇವಳನ್ನ ಮುಟ್ಟಿದ ಕ್ಷಣದಿಂದ ರಾತ್ರಿ ಹೊತ್ತು ಕನ್ವರ್ಸ್ತಾಳೆ, ಬೆಳಿಗ್ಗೆ ಧ್ಯಾನ ಮಾಡ್ತಾಳೆ. ಪಾಪ ತುಂಬಾ ಡಿಸ್ಟರ್ಬ್ ಆಗಿರೋ ಹಾಗಿದ್ದಾಳೆ. ತಗೋ ಭಾವ, ಹೇಳಿದ್ದನ್ನೆಲ್ಲ ತಗೊಂಡ್ ಬಾ. ಈ ಮಧ್ಯೆ ನಿನಗೆ ಮರುವು ತುಂಬಾ ಜಾಸ್ತಿ ಆಗ್ತಿದೆ. ಛೇ, ಕಳೆದ ಜನ್ಮದಲ್ಲಿ ಯಾವುದೋ ಒಂದು ರಾಜ್ಯಕ್ಕೆ ರಾಜ ಈ ಪೃಥ್ವಿರಾಜು. ಈ ಜನ್ಮದಲ್ಲಿ ಹೀಗಾಗಿದ್ದಾನೆ. ಅಮ್ಮ, ಅಮ್ಮ, ಬಾಮೈದ, ಚಿಕ್ಕ ಬಾಮೈದ ತುಂಬಾ ಖುಷಿಲಿರೋ ತರ ಕಾಣ್ತಿದ್ದಾನೆ. ಹೌದು ಬಾವ, ಸ್ಯಾಲ್ರಿ ಜಾಸ್ತಿ ಆಗಿದೆಯೇನೋ. ನೋಡೋಣ ಬಾ. ಈ ಸಲ ಅರುಣೋದಯ ಫೌಂಡೇಶನ್ಗೆ 5,000 ಜಾಸ್ತಿ ಕೊಡ್ಬೇಕು. ಓಕೆ ಅಮ್ಮ, ಅಮ್ಮ. ಏಯ್ ಶ್ರೀ, ಬಂದ್ಬಿಟ್ಯ ಪುಟ್ಟ? ಶ್ರೀಕರ್, ಬಿಡೋ. ಅಯ್ಯೋ, ಏನೋ ಇಷ್ಟೊಂದು ಖುಷಿಯಾಗಿದ್ಯಾ? ಏಯ್ ಬಿಡೋ, ಬಿದ್ದು ಹೋಗ್ತೀನಿ ಬಿಡೋ. ಏನೋ ಸಂಬಳ ಜಾಸ್ತಿ ಆಯ್ತಾ? ಇಲ್ವೇ, ಮತ್ ಯಾಕಿಷ್ಟು ಸಂತೋಷ? ಕೆಲವು ಪ್ರಯಾಣಗಳು ಆನಂದನ ಕೊಡುತ್ತೆ ಬಾವ. ಇವತ್ತು ಹೊಸದಾಗಿ ಕಾಣಿಸ್ತಾ ಇದ್ಯಾ? ಏನೋ ಹೊಸ ನ್ಯೂಸ್ ಇದೆ. ಏನಾಯ್ತು ಅಂತ ಹೇಳು ಮಾವ. ನೀವು ಸುಮ್ಮನೆ ಇರಿ. ಶ್ರೀ, ನಾನು ಹೇಳಿ ದೇವಸ್ಥಾನಕ್ಕೆ ಹೋಗಿದ್ಯಾ? ದೇವ್ರ ದರ್ಶನ ಮಾಡಿದೆ. ಬೇಗ ಮದುವೆ ಆಗ್ಬೇಕು, ಅಮ್ಮನ ಆಸೆ ನೆರವೇರ್ಬೇಕು ಅಂತ ಬೇಡ್ಕೊಂಡೆ. ಆ ದೇವರ ಆಶೀರ್ವಾದ ತುಂಬಾ ಬಲವಾದದ್ದು. ಅಲ್ಲಿ ಜ್ಯೋತಿಷ್ರು ಸಿಕ್ಕಿದ್ರು. ಅವ್ರಿಗೆ ಕೈ ತೋರಿಸ್ದೆ. ನನಗೆ ಬೇಗ ಮದುವೆ ಆಗತ್ತೆ ಅಂತಾನು ಹೇಳಿದ್ರು. ಹೌದಾ? ಹಾ, ತುಂಬಾ ಒಳ್ಳೆ ಮಾತು ಹೇಳ್ದೆ. ನನಗ್ ಬೇಕಾಗಿರೋ ಹುಡುಗಿ ಸಿಗ್ತಾಳೋ ಇಲ್ವೋ ಅಂತ ಇಷ್ಟು ದಿನ ಟೆನ್ಷನ್ ಇತ್ತು. ಇವಾಗ ಖಂಡಿತ ಸಿಗ್ತಾಳೆ ಅಂತ ನಂಬಿಕೆ ಬಂದಿದೆ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಫುಲ್ ಪಾಸಿಟಿವ್ ಎನರ್ಜಿ ಬಂದಿದೆ ಅಂತಾಯ್ತು. ಹೌದು ಅಪ್ಪ. ಗುಡ್. ಅದಕ್ಕೆ ಇಷ್ಟು ಆನಂದವಾಗಿದ್ದೀನಿ. ನಾನು ಯಾವಾಗ್ಲೂ ಕೇಳ್ಕೊಳ್ಳೋದು ಒಂದೇ. ಅಮ್ಮನವರ ಉತ್ಸವದ ದಿನ ನಾನು ಹಾಕೊಳ್ಳೋ ಅಂತ ಮೂಗುತಿನ ನನ್ನಿಂದ ತಗೊಳ್ಳೋ ಹುಡುಗಿ ನಮ್ಮನೆ ಕಾಲಿಡ್ಬೇಕು ಅಷ್ಟೇ. ಆ ವಿಷಯ ನಾನು ಯಾವತ್ತೂ ಮರೆಯಲ್ಲ ಅಮ್ಮ. ಅದೇ ನಕ್ಷತ್ರ, ಅದೇ ರಾಶಿ, ಅದೇ ವಾರದ ದಿನ ಹುಟ್ಟಿರೋ ಹುಡುಗಿನೇ ಕಾಲಿಡ್ತಾಳೆ. ಸರಿನಾ? ನೀನ್ ಮಾತ್ ತಪ್ಪಲ್ಲ. ನನಗ ನಂಬಿಕೆ ಇದೆ. ನೀನ್ ಫ್ರೆಶ್ ಅಪ್ ಆಗ್ಬಾ. ಸರಿನಮ್ಮ.